ಹಡ ಹೊಲ್ಲಾಗ ದುಡ್ದ ಸಾಕತ್ತ ಅವ್ನಿಗೆ ಏನ್ ಮಾಡತೈತಿ ಏನು ಗೌರಿ ಗೌರಿ ಅಯ್ಯೋ ಬಂದೆ ನನ್ನ ರಾಜ ನನ್ನ ರಾಜ. ಅವನ ನಾನು ಕೊಜ್ಜ ನೀವಂದ ಕುಡ್ಸಿದ್ದೆ ನಾನು ಹುಂಚಿ ನಿನ್ ಮಾಜ ನಡಿ ನಡಿ ನಾವು ಹೊಲಕ್ ಪಡೆಯಲ್ಲ. ಹೌದಾ ನನ್ನ ರಾಜ ದಿನಾ ತಂದ್ ತಿನ್ನಿಸ್ತೀವಿ ಪಿಜ್ಜಾ ಅದಕ್ಕ ನಿಮ್ಗೆ ದಿನಾ ಕೊಡ್ತೀನಿ ಮಾಲ್ ರಾಜ. ಮಾಡ್ತಿತ್ತು ಮರ ದೇವ್ ಐತಿ ನೀ ಏನೈತಿ ಏ ಮಾಜಾದ್ ಮಕ್ಬೇಕೆ ಅಲ್ಲೇ ಹೊಲ್ಲಾಗ ಕಳೆ ತುಂಬೈತೆ ಮೊದ್ಲು ಆಚೆಗೋಲು ಏನಿಲ್ಲ ನಾನು ಒಬ್ನ ದುಡ್ಡು ಸಹಾಯಕತ್ತೀನಿ ನಾ ಹೊಲಕ್ ಹೋಗ್ ನಡೆಯಲ್ಲ ಬಂದ್ಲಿಕ್ಕೆ ಮಾಜಾ ಅಂತೇಳಿ. ಇಲ್ಲ ಹೊಲದ ಏನ್ ಕೆಲಸ ಇದ್ರು ನೀನ ನೋಡ್ಕೊ. ಮೊದ್ಲ ನಾ ಧರ್ಮಸ್ಥಳ ಅಧ್ಯಕ್ಷ ಮೀಟಿಂಗ್ ಅದು ಇರ್ತಾವು ನಾ ಮೀಟಿಂಗ್ ಹೋಗ್ಬೇಕಾ ಹೊಲದ ಏನು ಕೆಲಸ ಇದ್ರು ನೀನ ನೋಡ್ಕೊ. ಸುದ್ದ ಆತ್ ಬಿಡಿ ಸಂಘ ಪಂಗ ಅಂತ ಅಡ್ಡಾಡಕತ್ತಿದ ಮಂಗೆ ಅವನ ಹಾಡ ಸಂಘ ಪಂಗ ಅನ್ಕೊಂತ ಕುಂತೆ ಅಂತಂದ್ರ ಹೊಲ್ದಂದ ಅಲ್ಲೇ ಅಡಿವಾಗ್ಲಿ ಆ ನಂತರ ಇಬ್ರು ಕೂಡಿ ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ. ನನಗಂತ್ರಿ ಬಿಡಿಗಾಡನ್ನ ಹೋಗೋಣ 4 ರೊಟ್ಟಿ ಕಟ್ ನಡಿ ನಾ ಹೋಗ್ತೇನೆ ಹೊಲಕ್ಕ. ಹಾ ಹಿಂಗ್ ಬಾ ದಾರಿಗೆ 12 ರೊಟ್ಟಿ ಕಟ್ಕೊಂಡು ಜಡದ್ ಬರೋದ್ ಬಿಟ್ಟು ಎಲ್ಲಾ ನನ್ನ ಕಟ್ಕೊಂಡ್ ಸಾಯ್ತಾನ. ನೋಡ ಊರ್ ತುಂಬಾ ಅಡ್ಡಾಡಿದ್ರು ಒಂದ್ ಆಸಿಗೋಲು ಏನಿಲ್ಲ ಹೊಲಾರ ಎಲ್ಲಾ ಅಡಿವೆ ಆಗ್ತೈತಿ. ಗೌರಿ ಇವತ್ತರ ಸಂಘ ಪಂಗ ಮುಗಿದೋನಿಲ್ಲ ಅಂದ್ರ ಹೊಲಕ್ ಹೋಗೋಣ ನಡಿ. ಊರ್ ತುಂಬಾ ಅಡ್ಡಾಡಿದ್ರು ಒಂದ್ ಆಸಿಗೋಲು ಏನಿಲ್ಲ ಕಡಿಕ ಒಂದ್ 2 ಆಳ ಇನ್ನೊಂದ್ 2 ಆಳ ಇದ್ರ ಹಿಡ್ಕೊಂಡ್ ಬಾ. ಅಲ್ಲೇ ನಿಮ್ ಸಂಗೀತ ಇದ್ರ ಬಾಳ ಅಡಿವೆ ಆಗೈತದ ಹೊಲ. ಅಯ್ಯೋ ಬಂದ ಬರೀ ಹೊಲ ನನ್ನ ಬರೀ ನನ್ ಹೊಲ್ಲಾಗ ಕಾಯಿ ಹೊಡಿತಾನೆ ಆಗಲ್ಲ ಒಟ್ಟ ಇನ್ನೊಂದ್ ನನ್ ಹೊಲ ನನ್ ಏನಾರು ಪ್ಲಾನ್ ಮಾಡ್ಬೇಕಲ್ಲ. ಅಯ್ಯೋ ಮಾರಾಯ ನಾನ್ ಹಗ್ಲ ಮುಗ್ಲ ಯಾಕೆ ಅಂತಿ ನೀನು ಕಾಣ್ತಿ ಅಲ್ಲಿ ಧರ್ಮಸ್ಥಳ ಸಂಘದವ್ರು ಕಾಣ್ತಾರ. ಇವತ್ ನೀನು ಹೊಲಕ್ ಹೋಗಿ ಇವತ್ ನನ್ ಮೀಟಿಂಗ್ ಐತಿ. ನಾಡ ನಾವ್ ಹೊಲ್ದಾಗ ಸಾಯ್ತೇವ ಆತ ನಮ್ ಜೀವನ ಕಡಿತಾನಕನು ಹೊಕ್ಕನತ್ತ ಹೊಲಕ್ಕ. ನಾಡ ನಮ್ ಬಾಳೆವನ ಇದಾತ ಇವನು ಅಲ್ಲಿ ಯಾರ್ದ ಗಾಡಿ ಹೊಂಟೈತಿ ಗಾಡ್ಯಾಗ ಹೋಗ್ಬಿಡ್ತಾನೆ. ತರದ್ರಿ ನಾನು ಬರ್ತಾನೆ. ಹೋತನ ಇದ ಬರೀ ದಿನ ಹೊಲನ ಅಂತತಿ. ಇನ್ನೊಮ್ಮೆ ನನ್ ಹೊಲಕ್ಕ ಕರೆದಿರಬಾರ್ದು. ಬರ್ಲಟ ನಾಳಿಂದ ಏನಾರ ಮಾಡ್ತಾನೆ. ಬರೀ ಹೊಲಕ್ಕ ಕರಿತನ್ಲ ಇವ ನಾಳಿಂದ ನನ್ ಹೊಲಕ್ಕನ ಕರಿಬಾರ್ದು. ಅದಕ್ಕೆ ಏನಾರ ಮಾಡ್ಬೇಕಲ್ಲ. ಮೈಯಾಗ ಜವ್ ಬಂದಂಗ ಆಕ್ಟ್ ಮಾಡ್ತಾನ ಗಪ್ಪಿಂಗ್ ಅವಾಗಾರ ನನ್ ಹೊಲಕ್ಕ ಕರಿದ್ ಬಿಡ್ತಾ ನಾನು ನೋಡ್ತೇನೆ. ಹಾಡ ಹೊಲ ದುಡುದು ಸಾಕಾತ ಹಾಡ ಹೊಲ ಕಳೆಯರು ತುಂಬೈತಿ ಮಳಿ ಅದ ಇದೊಂದು ಹೆಸರು ಬಿತ್ತಿಲ್ಲ ಏನಿಲ್ಲ ಇದ್ರ ಅವ್ನಿ ಸಂಘ ಪಂಗ್ ಅಂತೇಳಿ ಮನ್ಯಾಗ ಕುಂತ್ ಬಿಟ್ಟೈತಿ ಮಂಗ್ಯ ಇದ ಕಾತ್ ಮರ. ಈಗ ನಾಳ್ಯಾರ ಬರ್ತಾಳ ಹಂಗಿಲ್ಲ ದುಡುದ ಹೊಲ್ಲಾಗಾರ ಕಳೆ ತುಂಬೈತಿ. ಈಕೆರ ಸಂಘ ಪಂಗ ಅನ್ನಕೋತ್ ಕುಂತಾಳ. ಏ ಗೌರಿ ಸಂಘ ಪಂಗ್ ಎಲ್ಲಾ ಮುಗಿದೋನಿಲ್ಲ ನಾಳೆ ಹೊಲಕ್ ಹೋಗೋಣ. ಆಳಂತ್ರಿ ಸಿಗೋಲ್ಲ ಮತ್ ನಮ್ಮ ಮನೆಯವ್ರಿಗಂತ್ರಿ ಬಿಡಿಗಾಡಿಲ್ಲ. ಏನಾತ್ ಗೌರಿ ಇಷ್ಟೆಲ್ಲ ಹೋದ್ರಿ ಹೇಳಕತ್ತೀನಿ ನಿನ್ ಸಡಗರ್ನಾಗ ನೀ ಕುಂತ ಬಿಟ್ಟಲ್ಲ ಏನಾತ ಇದ್ರು ಅವ್ನು ಇಷ್ಟ ಹೋದ್ರಿ ಇದ್ರು ಹಾಗೆ ನೋಡೋದಂತೈತಿ. ಏ ಗೌರಿ ಯಾರಿಗ ಏನಕತ್ತೋ ಬಾಡೆ ಮುಕ್ಕಳ ಸೊಕ್ಕ ಮಾಡ್ಬೇಕು. ನನ್ ಗೆಳತಿನ ದಿನ ಹೊಲ ಅಂತ ಕಾಡಕತ್ತೆ ಅಲ್ಲಪ್ಪ ಬೋಸಡಿಕೆ. ಇನ್ ಮ್ಯಾಲ ನನ್ ಗೆಳತಿನ ಹೊಲಕ್ ಕರಿ. ನನ್ ಗೆಳತಿ ನನ್ ಕರ್ಕೊಂಡ ಇನ್ ಮ್ಯಾಲ ಆಕಿನ ಹೊಲಕ್ ಕರಿ ಹೆಂಗ್ ಕರ್ಕೊತಿ ನೋಡ್ತೇನೆ ನಾನು. ಅಯ್ಯೋ ಇದ್ರ ಅವ್ನ ಯಾ ಗೆಳತಿ ಯಾ ಏಂತಿ ನಾವೊಂದ್ ಹೇಳಾಕತ್ತೇನಿ ಇದೊಂದ್ ಮಾಡಾಕತ್ತೈತೆ ಅಲ್ಲ ಗೌರಿ. ಈಗ ರಮಸಾಕ್ ಬಂದಿ ಇನ್ ಮ್ಯಾಲ ಕರಿ ನನ್ ಗೆಳತಿನ ಹೊಲಕ್ಕ ಹೆಂಗ್ ಕರಿತಿ ನೋಡ್ತೇನೆ ನಾನು. ಹೊಲಕ್ ಕರಿಯಕತ್ರ ಇದು ಗೆಳತಿ ಅಂತೈತಿ ಗೆಳತಿಯಾರು ಹೆಂಡ್ತಿಯಾರು ಇದಕ್ ದೇವ್ ಮೆಟ್ಕೊಂತಾನ ಗಂಡಗ ಬಾಡೆ ಅಂತೈತಲ್ಲ ಈಗ ಗಂಡಗ ಬಾಡೆ ಅಂತೈತಿಪ್ಪ ಇದು. ಇಲ್ಲ ತಡಿ ಇದಕ್ಕ ಬಚ್ಚನ ಹರಿ ಬಸಪ್ಪ ಇಂಥದೆಲ್ಲ ಬಾಳ ಮಾಡ್ಯಾನ. ಅವ್ನೊಟ್ಟು ಹೇಳಿ ಅವ್ನ ಕರ್ಕೊಂಡ್ ಬರ್ತಾನ ಅವಾಗ ಬರ್ತೈತಿ ಎಲ್ಲೇ ದೆವ್ವನ ಮೆಟ್ಕೊಂಡೈತಿ. ಹೋದನ ಇವ ಯಾರನ್ನ ಬಚ್ಚಲ ಹರಿ ಬಸಪ್ಪ ಕರ್ಕೊಂಡ್ ಬರ್ತಾನಂತ ಕರ್ಕೊಂಡ್ ಬರಿ ನೋಡ್ತೇನೆ ನಾನು. ನನ್ನ ಹತ್ರ ದೇವ್ದ ರೂಪ ನೋಡಿ ದೇವ್ ಬಂದ ತಿಳ್ಕೊಂಡ್ಬಿಟ್ಟಾನು. ಈಗಂದ್ರು ನನ್ ದೇವ್ದ ರೂಪ ನೋಡಿ ನಮ್ ಜನ ಹೊಲಕ್ ಕರ್ದಂದ್ರ ದೇವ್ದ ರೂಪ ತಾಳ್ಬಿಡೋದ ಮಾತಾಡಿದಂದ್ರ ಏನ್ ತಗೊಳದ್ ಬಿಡೋದ. ಈಗಂದ್ರು ಬಚ್ಚಲ ಹರಿ ಬಸಪ್ಪ ಒಟ್ಟ ಹೋಗಿ ಬರಂದ ಅಂದ್ರ ಬರ್ಲಿಲ್ಲವ. ಯಾವ್ದೇ ಜಾಲಿ ಗಿಡದ ಸ್ವಾಮಿಗಳು ಅಂತ ಹೇಳ್ಯಾನವ. ಆ ಸ್ವಾಮಿಯವ್ರಿಗೆ ಹೋಗಿ ಭೇಟಿ ಆಗ್ಬೇಕ. ಏನೋಗ ಹೋಗಿ ಅಂದ್ರ ಇನ್ನೊಂದ್ ನನ್ ಹೆಂಡತಿ ನೋಡ್ಕೊಂಡು ಹೋಗ್ತಾನೆ ಹೆಂಗ ಆಕಿ ನೋಡ್ಕೊಂಡ್ ಆ ನಂತರ ಆಕಿ ಇದ ಹಿಂಗ ಮಾಡಾಕತ್ತಿದ್ಲ ಅಂದ್ರ ಜಾಲಿ ಗಿಡದ ಸಾರಿಗೆ ಹೋಗಿ ಭೇಟಿ ಆಗ ಬಂದ್ಬಿಡ್ತೇನೆ ನೋಡಿ ಬರ್ತಂತೇಳಿ. ಏನ್ ಮಾಡಾಕತ್ತೇನೆ ಗೌರಿ ಈಗ ಹಿಂಟ್ ಆಗೈತು ದೇವ್ ಆಗೈತು. ಗೌರಿ
ಅಯ್ಯ ಈಗ ಬಂದ್ರಿ ಹೊಲದಿಂದ ಇಲ್ಲೇ ಕೂತೀನಿ ಕರಿಬೇಕಿಲ್ರಿ ನೀರ್ ತರಿಸಿ ಕಾಲ್ ತಗೊಂಡು ಒಳಗ್ ಬರ್ಬೇಕಿಲ್ರಿ ನೀರ್ ಕಾಲ್ ತಕೋದ ಅದೇ ನೀರ್ಲಿ ಇಟ್ಟೋತನ ಮಾರಿನ ತೋದ್ ಯಾವ ಮರ ನಮ್ದ ಆತಡ್ರಿ ಚಾಕರ ಇಡ್ತೇನ್ರಿ ಆಗಲ್ಯಾರ ಬಾಡ್ಯಾ ಬಸ್ಯ ಅಂತೇಳಿ ಬೈತಿದ ಈಗ ನೋಡಿದ್ರ ಚಾ ಕೊಡ್ಲ ನೀರ್ ಕೊಡ್ಲ ಅಂತೈತಿ ಆ ಬಸಪ್ಪ ಕೇಳಿದ್ರ ಹಂಗ ಈಗ ಅದ್ ಯಾವ್ದೋ ಸ್ವಾಮಿ ಅದಾರ ಅಲ್ಲಿ ಹೋಗ್ಬಿಡ್ಬೇಕು ಜಾಲಿಗಡು ಸ್ವಾಮಿ ಅವ್ರ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ರ ಒಟ್ಟು ಹೊಂತೈತಿ ಏನಾಗೈತಿ ಅನ್ನೋದು ಗೊತ್ತಾಕತಿ ಇಲ್ಲ ಆಯ್ತಡಿ ಆ ಜಾಲಿಗಡ ಸ್ವಾಮಿ ಅಂತ ಹೇಳ್ಯಾರ ಅವ್ರನ್ನ ಕರ್ಕೊಂಡ್ ಬಂದಾಗ ಇದ್ ಬಗಿ ಇರ್ತೈತಿ ಮತ್ತಿಲ್ಲ ಬರ್ದಾಗ ಎಲ್ಲಾ ಬಂದ್ ಹೋಗ್ತಿಕ್ಕಂಡವ್ ಹೌದು ಅಲಿ ಹೇಳ್ರಿ ನಮ್ ಗುರುಗಳ ಬಗ್ಗೆ ಇನ್ನೊಂದು ಗೊತ್ತಲ್ಲ ನಿಮ್ಗೆ 180 ನಿಮಿಷಕ್ಕೆ ಮಾಡೋ ತಪಸ್ನ ಬರೇ 3 ತಾಸ್ನ ಮಾಡಿ ಮುಗಿಸಂಗೆ ಗುರುಗಳು ಅಂದ್ರೆ ಏನ್ ತಿಳಿದಿಲ್ಲ ದೊಡ್ಡ ಗುರುಗಳು ಇಬ್ರು ಬೇಕಾದ್ರೆ ಪಾಕೆನ್ ಹೇಳ್ತೇವಿ ಪಾಕೆನ್ಯಾಗ ಹೋದ್ರ 4 ತಾಸ ಕುಂತ್ರಂದ್ರ ನಾವ್ ಏನ್ ಹೊಲಸ್ ಮಾತಾಡೋದು ಎಲ್ಲಾ ಜ್ಞಾನದಿಂದ ತಿಳ್ಕೊಂತಾನ್ಲಿ ಗುರು ಹಂಗ ದೊಡ್ಡ ತಪಸ್ ಮಾಡ್ತಾನ ಬಿಡಿ ಹಂಗಾರವ ಕೇಳಿಲ್ಲ ಗುರುಗಳು ಅಂದ್ರೆ ಏನ್ತಿದ್ರಿ ಹಂಗೆಲ್ಲ ಬೈಯಾಕ ಹೋಗ್ಲೆ ಹುಚ್ಚ ಅಂತ ಹೊಡ್ಲಿ ನಾವೇನು ಹುಚ್ಚ ಬಿಡ್ಲೆ ಗುರುಗಳು ನಮಗ ಅದು ಹಾಕಲ್ಪ ನಮ್ ಮುಂಜಾನೆಯಿಂದ ಇಲ್ಲಿ ಮತ್ತ ಮಾಡಕೊಂತ ಬಂದೇವೆ ಹೌದಾ ಗುರುಗಳು ಅಂದ್ರೆ ಹಂಗಲ್ಲ ಅನ್ಬಾರ್ದಲ್ಲಿ ಹೋಗಿ ಗುರುಗಳು ಬಂದ್ರು ಬಾ ಗುರುಗಳು ಬಂದ್ರು ಸುಂಬಾರ್ಲಿ ನಾವೇನ್ ಬಿಡ್ಲೆ ಮುಂಜಾನೆಯಿಂದ ಕುಂತ ಬಿಡ್ತ ಮಾತಾಡ್ಸಿ ಮಗ ತಪಾಸಿ ಸುಮ್ಮನೆ ಗುರುಗಳು ಮಗ ಗುರುಗಳು ನಮಸ್ಕಾರ ದೊಡ್ಡ ತಪಸ್ಸಿನಲ್ಲಿದ್ದಂಗೆ ಕಾಣುತ್ತೀರ ನೀವು ಎಲ್ಲ ಮಾಪಾಡ್ಸಿ ಮಕ್ಕಳ ಅಲ್ಲಿ ಬೇನ್ ತಪ್ಪಲಲ್ಲಿ ಹಂಗ ನಿವಾರಿಸ್ತಿರಲ್ಲ ಕಾಲ್ಗಿಲ್ ಮರಿ ತಗೊಂಡು ಹೊಡೆದ್ಬಿಡ್ರಿ ಮಕ್ಕಳ ನೆತ್ತಾಗ ಯಾಕಂದ್ರೆ ನಿಮ್ಗೆ ಶಿಷ್ಯ ಮಾಡ್ಕೊಂಡನಲ್ಲ ಸ್ವಾರ್ಥಕಾತ್ ಮಕ್ಕಳ್ರಿ ಸ್ವಾರ್ಥಕಾತ್ ಗುರುಗಳೇ ರಾಜ ಹಚ್ಚಿದೆ ಗುರುಗಳೇ ಅಂತದೆಲ್ಲ ಮಾಡಬಾರ್ದು ಗುರುಗಳೇ ಮುಂದಿನ ಪ್ರೋಗ್ರಾಮ್ ಗುರುಗಳೇ ಶಿಷ್ಯರ ನಾನು ಒಂದು ದೊಡ್ಡ ತಪಾಸ್ ಮಾಡ್ಬೇಕಾಗೈತಿ ಊರಾಗ ಒಬ್ಬ ಗಂಡ ಹೆಂಡತಿ ಕೈಲಿಂದ ಕಾಲ್ ಮರಿಗಿಲ್ಲ ಓಡಿಸ್ಕೊಂಡು ಬೇಸರಾಗಿ ನನ್ನ ಬರಾಕ್ತೀನಿ ಈ ಜಾಲಿ ಸ್ವಾಮಿ ಅಂತಂದ್ರೆ ಏನಂತಿದ್ರಿಪ್ಪ ಶಿಷ್ಯರ ಜಾಲಿಗಳ ಬಿಟ್ಟು ಎದುರುಗಡೆ ಬಂದ್ಕೊಂತೀನಿ ಎದುರುಗಡೆ ಸೊಳ್ಳೆ ಮಗನೇ ಮಳೆ ಎಲ್ಲಾರು ಹೆಸರು ಬರ ಬಿತ್ತಾಕ್ ಬರಾಕತ್ತಾರ ಜೋರ್ ನಾನು ನೋಡ್ಗಿಡಿದ್ರ ನಾಯಿ ಹೊಡೆದಂಗ್ ಹೊಡಿತಾರ ಅಂತೇಳಿ ಇಲ್ಲೇ ಒಂದ್ ಹಿತ್ತಲ ಆಶ್ರಮದ ಹಿತ್ತಲ ಬಂದ ಪಪ್ಪಾಯಿ ಗಿಡ ಕುಂತಾನ ಮಗನ ಪಪ್ಪಾಯಿ ಗಿಡಕ್ಕ ಮೊನ್ನೆ ಹುಚ್ಚ ನಾಯಿ ನೋಡಿದ್ದೆ ಅರಿ ನೀನು ನೋಡಿದ್ರಿ ಮಗನ ನೋಡಿಲ್ಲಲ್ಲ ಮಗ ಈ ಮಗನ ತಿಳಿಸ್ಬೇಡ ಒಟ್ಟ ಯಾಕಂತಂದ್ರ ಈಟ ಅದಾನಲ್ಲಿವ ಯಾವ್ದಾರ ಪೈಪ್ನ್ಯಾಗಾದ್ರೂ ಹೋಗಿ ಹೇಳಿ ಮಗ ಇಲ್ಲ ಗುರುಗಳೇ ಅವ್ನು ಹೇಳಿಲ್ಲ ಗುರುಗಳೇ ಇರ್ಲಿ ಶಿಷ್ಯರ ಮತ್ತೇನು ಕೆಲಸಗಳು ಉಂಟು ಗುರುಗಳೇ ನಮ್ಮದು ಶಿಷ್ಯ ಈಗ ಅವ ಏನ್ ಹೆಂಡತಿ ಕಡೆಯಿಂದ ಒದಕಿ ತಿಂದಾನಲ್ಲ ಅವಾಗ ನನ್ನ ಬರಾಕತ್ತಾನ ಅವ ಹೆಂಗಾದ ಬರ್ತಾನ ಯಾರ ಕಡೆಯಿಂದ ಬರ್ತಾನ ಅನ್ನುವಂಥದನ್ನ ತಪಸ್ಸು ಮಾಡಿ ನೋಡ್ಬೇಕಾಗೈತಿ ನೀವು ಅಲ್ಲಿ ಮಠ ನನ್ನ ಆಶ್ರಮದ ಬಾಗಿಲು ಮುಂದೆ ಕುಂದ್ರಬೇಕಾಗೈತಿ ಸರಿ ನೀವು ಕುಂದ್ರಿ ನಾವು ತಪಸ್ಸಿಗೆ ಆಗತ್ತೇನೆ ಹರಿ ಯಾರೋ ಬರುವುರುಂಟು ಹೌದಕ್ಕರಿ ರೀ ಯಾವ ಹುಚ್ಚು ಸುಳೆ ಮಗ ಬರ್ತಿದ್ದಾನೋ ಏನೋ ಅಂತ ಗುರುಗಳಂತ ಬರ್ತಿದ್ದಾನೋ ಅವನ ಕಷ್ಟಗಳೆಲ್ಲ ಪರಿಹಾರಕ್ಕೆ ಎಂದು ಬರ್ತಿದ್ದಾನೆ ಏನು ಹರಿ ನೀನು ಮಾತನಾಡುವುದು ಗುರುಗಳು ಅರುಗರು ಕಲ 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 ಬರಕತ್ತನ ಹೆಂಡತಿ ಕಡೆಯಿಂದ ಒದಕಿ ತಿಂದಾನಲ್ಲ ಅವ ಇಲ್ಲೇ ಬರಕತ್ತಾನ ನೀವಿಬ್ರು ಬಹಳ ಜ್ವಾಕಿಲಿಂದ ನನ್ನ ಒದಗಿದ್ದಾನ ಹುಷಾರಿಂದ ನೋಡ್ಕೊಂತ ನಾನು ಅಡ್ಡು ಬರ್ತೇನೆ ಗುರುಗಳೇ ಸರಿ ನನ್ನ ಆಂಜನೇಯ ಪ್ರಕಾರ ಬರಕತ್ತಾನ ಇಲ್ಲ ಅಲ್ಲಿ ಹೊರಗೆ ಹೋಗಿ ನೋಡ್ರಿ ಗುರುಗಳೇ ಗೇಟ್ ಹತ್ರ ಬಂದಿರ್ಬೋದಾ ಬಂದಾನ ಅಲ್ಲೇ ಒಳಗೆ ಕರ್ಕೊಂಬರ್ರಿ ಅಜ್ಜಾರ ಅಂತಲೇ ಬರ್ರಿ ಅಂತೇಳಿ ಸ್ವಾಮಿಗಳು ಅಂತೇಳಿ ಕರ್ಕೊಂಬರ್ರಿ ಬೇಡ ಗುರುಗಳೇ ಅವರೇ ಬರ್ಲಿ ಸರಿ ನೀವು ಶಾಂತ ರೀತಿಯಿಂದ ಕೂತ್ಕೊಳ್ಳಿ ನಾ ಮುಂದಿನ ವಿಚಾರ ಮಾಡ್ತೀನಿ ಸ್ವಾಮಿಯಾರು ಅದಾರು ಏನ್ ಮಾಡ್ಯಾರು ತಪಸ್ಸಿ ಕುಂತಾರು ನೋಡ್ತೇನೆ ಓಹೋ ಅದಾರ ಸ್ವಾಮಿಯಾರು ಅದಾರ
ಸ್ವಾಮಿಯರ ನಮಸ್ಕಾರ ರೀ. ನಮಸ್ಕಾರ. ಗುರುಗಳು ತಪಸ್ಸಿನಲ್ಲಿ ಇದ್ದಾರೆ, ಬಾಳ ಮಾಡಬೇಡ. ಏನನ್ನುವುದನ್ನು ನನ್ನ ಮುಂದೆ ಹೇಳು. ಏನಿಲ್ಲ ಸ್ವಾಮಿಯರ, ನನ್ ಹೇಳ್ತೀವಿ ಒಂಥರ ಆಡಾಕತ್ತಾಳ್ರಿ ಸ್ವಾಮಿಯರ. ಹೊಲಕ್ ಬಾ ಅಂತಂದ್ರ ನನ್ ಗೆಳತಿ ಹೊಲಕ್ ಕರ್ಕೊಂಡ್ ಹೊಂತೀವಿ ಅಂತೇಳಿ ನನ್ನ ಹಾಕೊಂಡ್ ಹೊಡ್ಯಾಕತ್ತಾಳ್ರಿ, ಟೆಪ್ಪಿಗೆ ಹಾರಂಗ್ ಹೊಡ್ಯಾಕತ್ತಾಳ್ರಿ. ಅದಕ್ಕೆ ಸ್ವಾಮಿಯರ ಹೆಸರು ಹೇಳಿದ್ರು. ಗುರುಗಳೇ ಗುರುಗಳೇ ಹೇಳು ಶಿಷ್ಯ. ನನ್ನ ಜ್ಞಾನಿ ಶಕ್ತಿ ಪ್ರಕಾರ ಯಾರು ಬರಬೇಕಾಗಿತ್ತು ಅವ್ರು ಬಂದಾರ. ಶಿಷ್ಯ ಅವನ್ನ ಕರೆ ತಂದು ಇಲ್ಲಿ ಕುಂದಿರ್ಸು. ಬನ್ನಿ ಕುಂತಿಕೊಳ್ಳಿ. ಅರೆ ಹಿಂದಕ್ಕೆ ಸರಿ. ಗುರುಗಳೇ ನಾನು ಶಿಷ್ಯ ಹಾ ಗುರುಗಳೇ. ಇವಂಗ ಏನಾಗೈತೆ ಅನ್ನೋದ್ ಹೇಳ್ತಾನೆ. ಹಾ ಗುರುಗಳೇ. ಮನ್ಯಾಗ ಹೆಂತಿ ಕಾಲ್ ಮರ್ಗಿಲ್ಲ ಹೊಡೆದಿಲ್ಲ ಕಳ್ಸಾಳ. ಈ ಜಾಲಿ ಗಿಡ ಬಿಡಕ ಕುಂತ ಶಕ್ತಿ ಇವನ್ನ ತೆಗಿತೈತಿ. ಆಕಿ ಮನ್ಯಾಗ ದೊಡ್ಡ ದೆವ್ವನ ಹಾಕೊಂಡೈತಿ. ಆ ದೆವ್ವ ಎದ್ದು ಬಂದ ನಾನು ಕಾಲ್ ಮರ್ಗಿಲ್ಲ ಹೊಡಿತಿನ ಮುಂಚೆ ನೀವು ಎಡಕ ಬಲಕ ರೆಡಿ ಇರ್ಬೇಕು. ಹಾ ಗುರುಗಳೇ. ಹರಿ ನೀ ತಯಾರಿ. ಇವನ್ನ ಕಳಿಸಿಬಿಡು. ನಾವು ಇವ್ರ ಮನೆಗೆ ಬರ್ತೇವೆ ಅಂತೇಳಿ ಹೇಳ್ಬಿಡು. ಅವ್ರ ಮನೆ ತಯಾರು ಮಾಡ್ಕೊ. ಹಾ ಗುರುಗಳೇ. ಹೋ ಗುರುಗಳೇ. ಏನು ತಮ್ಮ, ನಿಮ್ಮ ಮನೆ ಎಲ್ಲಿರುವುದು ನನಗೆ ಹೇಳು. ನಮ್ಮ ಗುರುಗಳನ್ನ ಕರೆದುಕೊಂಡು ಬರ್ತೇನೆ. ಅಲ್ಲೇ ಸ್ವಲ್ಪ ಭೋಜನವನ್ನು ಎಲ್ಲವನ್ನು ಏರ್ಪಡಿಸು. ನಮ್ಮ ಗುರುಗಳ ಎಲ್ಲಾ ಪಾದಾರ್ಪಣೆಗಳನ್ನ ನೀವು ಸಿಂಪಡಿಸಿಕೊಳ್ಳಬೇಕು. ಪಾದ ಪೂಜೆಗಳನ್ನ ಏರ್ಪಡಿಸಿಕೊಳ್ಳಿ. ನಾವು ಬರುತ್ತೇವೆ. ನಿನ್ನ ಕಷ್ಟಗಳನ್ನು ದೂರ ಮಾಡಿ ಬಿಡುತ್ತಾರೆ ನಮ್ಮ ಗುರುಗಳು. ಚಿಂತೆ ಮಾಡಬೇಡಿ. ಎಲ್ಲಿ ನಿಮ್ಮ ಮನೆ? ಬರ್ರಿ ಇಲ್ಲೇ ಐತ್ರಿ ಸ್ವಾಮಿಯಾರ. ನೀವು ಇಲ್ಲಿ ಬತ್ತಲೇರಿ ಬಸಪ್ಪರ ಮನೆ ಮಗ್ಗಲಕ ಐತ್ ನೋಡ್ರಿ. ಓ ಆ ಬತ್ತಲೇರಿ ಬಸಪ್ಪನೇ. ಅವ್ರ ಮನೆ ಮಗ್ಗಲಕತ್ತೆ ನಮ್ಮ ಮನೆ. ನಡೀತಿತ್ತ ಕರೆದುಕೊಂಡು ಬನ್ನಿ. ನಾ ಬರ್ತೇನೆ ಸ್ವಾಮಿ. ಬರೋಣ ಬರ್ತೇನೆ. ಗುರುಗಳೇ ನೀವು ಹೇಳಿದಾಗ ಓಂ ಹ್ರೀಂ ಎದ್ದಂ ದಡಲ್ ಬಡಲ್ ಸ್ವಾಹ. ಹರಿ ಅವನ ಬಳಿ ಹೋಗಿ ಇವತ್ತು ಆಗೋದಾಗ್ಲಿ ಕಾಲ್ ಮರ್ಗಿಲ್ಲ ಹೊಡೆಸ್ಕೊಂಡು ಬರ್ಬೇಕು. ಗುರುಗಳೇ ನಾನಿರುವೆನು ಗುರುಗಳೇ. ಹೊಡೆದು ಬರುವೆನು. ಹರಿ ನೀನು ಗುರುಗಳು ನೀನೇ ಹರಿ. ಬರೀ ಗುರುಗಳೇ. ಹಂಗಂದ್ರೆ ಯಾಕೆ ತಡ? ಹೇಳಿ ಗುರುಗಳೇ. ನನ್ ಏನ ಸತ್ ನಾಯಿ ಹೇಳ್ದಂಗ್ ಮಾಡಾಕತ್ತೀರ ಮಕ್ಕಳ. ನನಗೆ ವಯಸ್ಸಾಗ ಇಲ್ಲ ಅವನ ಹೆಂಗ್ ಬರಾಕತ್ತಾನ ಅನ್ನುವಂತ ಮತ್ತೊಂದು ಶಕ್ತಿ ಮೇಲೆ ತಿಳ್ಕೊಂಡೆ ನಾನು. ಈಗ ನಾನು ಬರೋ ಗೊತ್ತಿಲ್ಲ. ನೀವು ಮುಂದೆ ಹೋಗಿ ಯಾವ ತಯಾರು ಮಾಡ್ಯಾನ ಎಲ್ಲ ನೋಡಿ ನನಗೆ ಹೇಳ್ರಿ. ಕಾಲ್ ಬರಲಿಲ್ಲ ನಾವು ಫಸ್ಟ್ ಕೊಡ್ಸ್ಕೊಡ್ರಿ. ಇಲ್ಲ ನನಗೆ ಹೊರಸೋ ಮಗಳ. ಓ ನಡಿ ಸಿಸ್ಟರ್ ಯಾಕೆ ಮಾಡಿದ್ ಮಕ್ಕಳ್ರಿ ನಿಮ್ದ. ಹರಿ ನೀ ಮುಂದೆ ನೋಡಿ. ಹರಿ ಗುರುಗಳು ನೀನೇ ಹರಿ. ಅವರ ಮನೆ ಬಂದಿರುವುದು ಗುರುಗಳೇ. ಶಿಷ್ಯ ಹಳಿ ಗುರುಗಳೇ. ಒಳಗ ರುಬ್ಬಿಸ್ಕೊಳಕತ್ತಾನು ರುಬ್ಬಾಕತ್ತಾನು ನೋಡಿ ಬಾ. ನೋಡಿ ಬರ್ಲಿ ಗುರುಗಳೇ. ಹೋಗು ಬಾ ಹರಿ. ಏನು ಇದು ಗುರುಗಳು ಹೇಳಿದ್ದುಂಟು. ಆಲ್ರೆಡಿ ತಪಸ್ಸಿನಿಂದ ತೆಗೆದುಕೊಂಡಿದ್ದಾರೆ. ಒಳಗೆ ಅಕ್ಕರಿಂದ ಬೇಡ ಅವನ್ನ ಕಳ್ಸಿಲ್ಲ ನಾವು. ಒಳಗೆ ನೀವು ಹೇಳಿದ ಹಾಗೆ ರುಬ್ಬುಗಳೇ. ಹರಿ ಹರಿ ಅವ್ರು ರುಬ್ಬಾಕತ್ತಾರೋ ಏನ್ ರುಬ್ಬಿಸ್ಕೊಳಕತ್ತಾನೋ ನನಗ್ ಗೊತ್ತಿಲ್ಲ. ನನ್ನ ಮಂತ್ರ ಶಕ್ತಿಲಿಂದ ಇಲ್ಲೇ ನಿಂತು ಇಲ್ಲಿ ಎಲ್ಲಾ ನೋಡಕತ್ತೀನಿ. ಹರಿ ನೀನ್ ಹೋಗಿ ಆಕಿನ ಹಿಡ್ಕೋ. ಹರಿ ನೀ ಬೇನ್ ತಪ್ಲ ಹರಿ ಅಂದ ಹೊಡಿ. ನಡಿ ಮಗ ಗುರು ಕೂಡಿ ನನಗೆ ಹಿಡ್ಕೊ ಅಂತ ನನ್ನ ಎಲ್ಲಾ ಬದ್ಮಾಸ್ ಹಡ್ಸಿ ಮಕ್ಕಳ. ನೀವು ರುಬ್ಬಿಸೋದ್ರಲ್ಲ ಮತ್ತೆ ನನ್ನ ರುಬ್ಬಿಸ್ಬೇಕಂತ ಮಾಡ್ರಿ. ಆತ್ ನಡ್ರಿಪ್ಪ ನೋಡ್ತಾನೆ ನಡ್ರಿ. ಗುರುಗಳೇ ಶಿಷ್ಯ ಹಿಡ್ಕೋ. ಈಗ ಸೈಲೆಂಟ್ ಹರಿ ನೀನು ಒಂದಿಟ್ಟು ಹುಷಾರಿ. ಎಕ್ದಮ್ ಸ್ವಾಹ
ಶಿಷ್ಯ ಕೈ ಬಿಟ್ಟು ನೀವು ಕಡೆ ಬಾ. ನೋಡಿ ಗುರುಗಳೇ, ಕೈ ಬಿಟ್ಟು ನಿಮ್ಮ ಪಂಚ ಉದುರಿದುಕೊಳ್ಳಿ. ಇಲ್ಲ, ಯಾಕಂದ್ರೆ ಕಾಲ್ ಮರ್ಗಿಲ್ ಹೊರಕತ್ ಓಡ್ ಹೊರಕ್ ಬರ್ತೈತಿ. ಗುರುಗಳೇ, ಅಂಜಬಾರಲ್ಲಿ, ಇದು ದೇವ ಐತೆ ಪಿಸಾಸ ಐತೆ ನಾನ್ ನೋಡ್ತೀನಿ. ಯವ್ವ ತಂಗಿ, ಯಾರು ನೀನು? ಬಡ ಬಡ ನಿನ್ ಹೆಸರು ಅದಿರಿ. ಹೋಗಿ ನಮ್ದು ಆ ಜಾಲಿ ಗಿಡದ ಬುಡಕ ತಪಸ್ಸು ಅರ್ಧ ಆಗಿತ್ತು ಆ ತಂಗಿ. ಮೊದಲು ನನ್ನ ಗೆಳತಿ ದಂಡೆಲ್ಲ ಹೊರಗೆ ಹಾಕು, ಆಮೇಲೆ ಎಲ್ಲ ಹೇಳಿ. ಅಂದ್ರ ಹೊರಗೆ ಕರ್ಕೊಂಡು ಹೋಗಿ ಅವನು ಡ್ಯೂಟಿ ಬುಟ್ಟಿಲಿ ಹೊಡಿಬೇಕನ್ನ. ಆತ್ಪ ಏ ನೀನು ಒಟ್ಟು ಹೊರಗೆ ಹೋಗಪ್ಪ, ಹೋಗ. ಆತ್ರಿ ಗುರುಗಳ ಆತ್ರಿ. ಗುರುಗಳೇ ಹಿಡಿಯಲಿ. ಶಿಷ್ಯ, ನೀವಿಬ್ಬರು ಕೂಡಿ ಆಕಿನ ಓದ ಫಲವನ್ನು ಮಾಡ್ಕೊಂಡಿರ್ಲಿ. ಕುಳಿತುಕೋ ಹೆಣ್ಣೆ. ಗುರುಗಳೇ, ಪಲ್ಲಗದ ಮೇಲೆ ಕುಂದಿರಿಸಿದೀವಿ ಗುರುಗಳೇ. ಶಿಷ್ಯ, ಹೇಳಿ ಗುರುಗಳೇ. ಯಾವ್ದಕ್ಕೂ ಒಟ್ಟ ಹುಷಾರಿರ್ಬೇಕ. ಯಾಕಂದ್ರ ಹರಿಗೆ ಬಾಸನ ಹರಿ ಒಂದ ಖಾಲಿ ಐತಿ. ಅಲ್ಲೇನೋ ಹಾರಿಗಿದಾನ. ಹರಿ ನೀನ್ ಇತ್ತಾಗೊಂದಿಟ್ ಸರಿ, ಕರಿ ನೀನು ಇತ್ತಾವಟ್ ಸರಿ. ಗುರುಗಳೇ, ಕಾಲ್ ಮೇಲೆ ಗುರುಗಳೇ ನಿಮ್ಮುಂಡು. ಹರಿ ಏನಿದ್ರ ಕರಿ, ನಾನು ಹರಿ ನೀ ಬಾಲೆ ಹೊಡಿಯಂಗದ. ಹುಚ್ಚಾಡ್ಸಿಕೆ ನಾನು ಆಕಿ ದೆವ್ವ ಬಿಡ್ಸಾಕ್ ಬಂದಿನಿ. ನನಗ ಹುಚ್ಚಾಡ್ಸಿಕೆ ಐತೆ. ಅದೇ ನೀನ್ ಇಷ್ಟೊತ್ತನ ತಿಂದಿಲ್ಲ ಹೆಂಗ್ ಬೇಸಿದ್ದು ಬೇಸಿದ್ವಲ್ಲ. ಹಂಗಾರ ನಿಮಗೆ ಯಾವ್ದಕ್ಕೂ ಬಾಗ್ಲ ಕುಲ್ಲ ಇಟ್ಕೊಂಡ್ರ ಹಂಗೇನಿಲ್ಲ. ಏನು ಗುರುಗಳೇ ಕುಸು ಕುಸು ಪಿಸು ಪಿಸು? ಏನಿಲ್ಲ ಕರಿ, ನಮಗ್ ಬಂದ ಲಾಭದಾಗ ನಿನಗೂ ಕೊಡ್ತೀವಿ. ಸುಮ್ಮನೆ ಬರೋ ಕರಿ, ನೀನ್ ಈ ಕಡೆ ಒಂದ್ ಈಟ ಬಂದು ಸರಿ. ಯಾವ್ದಕ್ಕೂ ಈಗ ಮಾತಾಡ್ಸಕಿನ್ನ ತಂಗಿ ಯಾರಮ್ಮ ನೀನು? ಗುರುಗಳೇ, ಒಂದು ಕೊಟ್ಟು ಕೇಳಿ. ಶಿಷ್ಯ. ಏ ತಂಗಿ, ಯಾರು ನೀನು? ಗುರುಗಳೇ, ಏನು ಹೇಳುತ್ತಿಲ್ಲ ಗುರುಗಳೇ. ಶಿಷ್ಯ, ಈತ ಕಡೆ ಸರಿ. ಹರಿ ನೀನ್ ನನ್ನ ಮಗ್ಳಿಗೆ ಸರಿ. ಈಗ ನೋಡಂಗ್ರಿ ಈಗ ಹೆಂಗ್ ಬಾಯ್ ಕೊಡ್ದಲ್ಲ ನಾನು ನೋಡ್ತೇನೆ. ಎಕ್ದಮ್ ದಳಲ್ ಬಡಲ್ ಸ್ವಾಹ. ತಂಗಿ, ನಿನ್ನ ಗಂಡ ಹೊರಗೆ ಹೋಗ್ಯಾನ. ಈಗ ಕಾಲ್ ಬರ್ಗಿಲಿ ನೆತ್ತಿ ಮೇಲೆ ಹೊಡೆದು ಏನಿದ್ದು ನಿಜ ಹೇಳ್ಬಿಡುವ. ನಾವು ಬಂದು ಪೇಮೆಂಟಿಗೆ ಹೋಗ್ಬಿಡ್ತೀವಿ. ದಡಗಳ ಹೇಳ್ಬಿಡುವ ತಂಗಿ, ಹೇಳ್ಬಿಡು. ನಾನು ದೆವ್ವ ಅಲ್ಲ, ನಾನು ಎಲ್ಲಾ ನಾಟಕ ಮಾಡಿದ್ದು. ಮತ್ತೆ ಯಾಕೆ ವಾತಂಗಿ ಇಷ್ಟೆಲ್ಲ ನಾಟಕ ಮಾಡಿ ಅವನು ಸ್ವಾಮಿಯಾರನಂತೆ ಹುಡುಕೊಂಡು ಮನಿಗೆ ಅವ್ರನ್ನ ಕರ್ಕೊಂಡ್ ಬರೋಕಿನ್ನ. ಯಾಕಂತಂದ್ರ ರೈತ ಏನ್ ತೆಗೀರಿ ಅವಟ ರೈತ ಆಗಿ ಹೊಲ್ದಾಗ ಬಾಳೆ ಮಾಡಕ್ ಕರಿತಾನ. ನೀ ಯಾಕೆ ನಕ್ಕೊಂತ ಹೋಗ್ಬಾರ್ದ್ವಾ? ಅವ ದಿನ ಹೊಲಕ್ ಬಾ ಅಂತ ಕಾಡ್ತಾನ. ನನಗಾರ ಹೊಲ್ದಾಗ ಕೆಲ್ಸ ಮಾಡಕ್ ಆಗಂಗಿಲ್ಲ. ಅದಕ್ಕ ನಾ ಮೈಯಾಗ ದೆವ್ವ ಬಂದಂಗ ನಾಟಕ ಮಾಡೀನಿ. ಹೌದ್ವಿ, ನೀನ್ ದೇವ್ ಬಂದಂಗ ಅಂತ ನಾಟಕ ಮಾಡಿದಿ. ನಾನ ಜಾಲಿ ಗಿಡದ ಬುಡಕ್ ಕುಂತ ತಪಸ್ ಮಾಡಿ ಸ್ವಾಮಿ ಅನ್ನುವ ರಂಗ ನಾನ್ ನಾಟಕ ಮಾಡಿದೆ. ನಂದು ಇಲ್ಲಿ ನಡೀತಿತ್ತು. ನಾನ ಈಗ ರೊಕ್ಕದ ಆಸೆಕ್ ಮಾಡಾಕತ್ತೀನಿ. ನಂದ ಪೇಮೆಂಟ್ ಇರ್ತೈತಿ, ನಾ ತಗೊಂಡ್ ಹೋಗ್ತೀನಿ. ಈಗ ನೀವ್ ಹೊಡೆದ್ರ ಹೊಡಸ್ಕೊಂತಿ, ಬಡದ್ರ ಬಡಸ್ಕೊಂತಿ. ಯಾವ್ದಕ್ಕೂ ರೈತ ನಮ್ ಹೇಂತಾಗಿ ಇವ್ ಮನಿಗ್ ಬಂದಿರ್ತಿದಿ. ಈಗ ಯಾವ್ದಕ್ಕೂ ಹೆಸರು ಬಿತ್ತು ಸೀಸನ್ ಐತಿ. ಆ ಸೀಸನ್ ಒಳಗ ನಿನಗ್ ಒಂದ್ ಏನಾರ ಅಂದಿರ್ಬೇಕು, ಅಂದಿರ್ಬಾರ್ದ. ಅಂತದ್ರಾಗ ನೀ ದೆವ್ವದ ಆಕಾರ ತೆಗದ ಅವನ್ನ ಏನಾರ ಮಾಡಾಕತ್ತಿಯಲ್ಲ. ನೀ ಅಂತ ಸ್ವಾಮಿ ಸ್ವಾಮಿ ನನಗ್ ಬುದ್ಧಿ ಹೇಳಾಕ್ ಬರ್ತಿ? ನಿನ್ ಪೇಮೆಂಟ್ ಇಸ್ಕೊಂಡ್ ಹೋಗಿ. ಯವ್ವ, ನಾನ್ ನಿಜವಾಗಿ ಹೇಳ್ಬೇಕಂದ್ರ ಸ್ವಾಮಿನೂ ಅಲ್ಲ, ಆ ತಪಸ್ಸಿನೂ ಅಲ್ಲ. ನಾನು ಏನೋ ಒಂದು ಹೊಟ್ಟಿ ಪಾಡಿಗೆ ಮಾಡೇನಿ. ಅಂತದ ಹಿಂಗ್ ಬಂದ ನನ್ನ ಹೆಂತ ಹಿಂಗ್ ಮಾಡಾಕತ್ತಾಳ್ರಿ ಅಂತ ಬಂದ್ ಹೇಳಿದ. ನನಗ ಮನಸ್ಸಿಗೆ ನೋವಾತ. ಅದಕ್ಕ ರೈತರ ಮನ್ಯಾಗ ಇಂಥದೆಲ್ಲ ನಡಿಬಾರ್ದಂತ ಬಂದೇನಿ. ಯಾವ್ದಕ್ಕೂ ನಿನ್ ಗಂಡ ಅಲ್ಲಿಲ್ಲ, ಹೊರಗದಾನ. ಅವಂಗೂ ಬಂದ ಕರದ ಬುದ್ಧಿ ಹೇಳ್ತೇನಿ. ಒಂದ್ ಗಂಡಗ ಒಳ್ಳೆ ಹೇಂತಾಗಿ ಜೀವನ ಮಾಡ್ಬೇಕು ಹೊರತ ಇಂತ ನಾಟಕದ ಹೊರೆ ಮಾಡಬಾರ್ದು ತಂಗಿ, ಮಾಡಬಾರ್ದು ಅಲ್ವಾ ತಂಗಿ? ನೀ ಹಿಂಗೆಲ್ಲ ಮಾಡ್ತಿ ಅಂತಂದ್ರ ನಿನ್ ಗಂಡಗ ದುಡಿದ ಎದ್ರ ಸಲುವಾಗಿ? ನಿನ್ ಸಲುವಾಗಿ. ನೀ ದುಡಿದ ಎದ್ರ ಸಲುವಾಗಿ? ಅವನ ಸಲುವಾಗಿ. ನೀವ್ ಇಬ್ರು ಚಂದ ಹೋದ್ರೆ ಚಂದ ಅಲ್ಲನ್ವಾ? ಇಬ್ಬರಿಗೆ ಜೀವನದಾಗ ಒಂದ ಮಾತಿರ್ತೈತಿ. ಯಾವ್ದಕ್ಕೂ ನನ್ನ ಮಂತ್ರ ಶಕ್ತಿಲಿಂದ ನನ್ನ ಶಿಷ್ಯಾಗ ಎಲ್ಲಾ ಒಪ್ಪಿಸ್ಬಿಟ್ಟನಿ. ಯಾವ್ದಕ್ಕೂ ಆ ಶಿಷ್ಯ ಮಾತಾಡ್ತಾನೆ ನಿನ್ ಮೇಲೆ. ಶಿಷ್ಯ ಮಾತಾಡ, ಅವ್ರಿಗೆ ಬುದ್ಧಿ ಅನ್ನುವಂಥದ್ದು ಹೇಳ. ನೋಡುವ ತಂಗಿ, ಗಂಡ ಹೆಂಡ್ರಿ ಜಗಳ ಉಂಡು ಮಲ್ಗುತ್ತಾನ. ಹಿರಿಯರ್ ಗಾದಿ ಹೇಳ್ಯಾರ. ಇದನ್ನ ಏನಂತ ಹೇಳ್ಯಾರ ನನಗೂ ಗೊತ್ತಿಲ್ಲ, ಆದ್ರೂ ಹೇಳ್ತಾನ ಕೇಳ. ನಿನ್ ಗಂಡ ದುಡಿದ ಯಾರ ಸಂಬಂಧ? ನಿನ್ ಸಂಬಂಧ. ನೀ ದುಡಿದ ಯಾರ ಸಂಬಂಧ? ನಿನ್ ಗಂಡನ ಸಂಬಂಧ. ಇಬ್ರು ಕೂಡಿ ದುಡಿದ್ರೆ ಹೆಂಗಿರ್ತೀರಿ? ಆರಾಮ್ ಇರ್ತೀರಿ. ಅದಕ್ಕ ಜಗಳ ಮಾಡ್ಬಿಡುವ. ಇದು ಸುಳ್ಳು ಸೊಟ್ಟು ಮಾಡೋದ್ರಿಂದ ನಿನಗ ಲಕ್ಷಣ ಐತಿ.
ಈಗ ನಮ್ ಗುರುಗಳಿಗೆ 2,000 ರೂಪಾಯಿ ಪೇಮೆಂಟ್ ಕೊಡ್ತಾನ. ಯಾರು ಕೊಡ್ತಾನ? ನಿನ್ ಗಂಡ. ನಿನ್ ಗಂಡನ್ ಖರ್ಚಾಗತ್ತಿಲ್ಲ. ನಿನ್ ಗಂಡನ್ ಖರ್ಚಾರ ಯಾರ ರೊಕ್ಕ? ನಿಮ್ಗ. ಅದಕ್ಕ ತಿಳ್ಕೊಂಡು ನಡಿ. ಮತ್ತೊಬ್ರು 3ನೇದಾರನ ಮನಿಗ್ ಹೋಗಿಸ್ಕೋಬೇಡ. 3ನೇದಾರ ಬಂದ್ರ ಮನಿ ಮೂರಾ ಬಟ್ಟಿನ. ಅದನ್ನ ತಿಳ್ಕೊಂಡ್ ನಡಿ ನೀ ಶಾನ್ಯಾಕಿ. ಹೆಣ್ಣಂದ್ರ ದೇವ್ರು. ಅದಕ್ಕ ಹೆಣ್ಣ ಮನಿ ಬೆಳಗು ದೀಪ ಹಚ್ಬೇಕು, ಬೆಂಕಿ ಹಚ್ಚಬಾರದ. ಒಲಿ ಬೆಂಕಿ ಹಚ್ಚಿದ್ರ ಅಣ್ಣ ಆಕತಿ, ಮನಿ ಬೆಂಕಿ ಹಚ್ಚಿದ್ರ ಸುಡುಗಾಡಾಕತಿ. ತಿಳಿದು ನಡಿವ ತಂಗಿ. ನಮ್ ಗುರುಗಳು ಹೇಳಿದ್ ವಿದ್ಯೆ ನಾ ಹೇಳೇನಿ. ತಿಳ್ಕೋದು ಬಿಡುದು ನಿಂದು. ತಿಳ್ಕೊಂಡು ಬಿಟ್ಟು ತಿಳ್ಕೊಂಡ್ರಿ. ತಿಳ್ಕೊಂಡ್ಯಾ? ಇನ್ನು ತಿಳ್ಕೊಂಡ್ ಜೀವನ ಮಾಡ. ಗಂಡನ ಚಂದ ಜೋಪಾನ ಜೊತೆ ಮಾಡ. ಒಂದು ತುತ್ತ ಅನ್ನ ಹಾಕಂತಾನವ, ನೀನು ಒಂದು ತುತ್ತ ಅನ್ನ ಹಾಕಂತಿ. ಹೌದು, ಗುರುಗಳು ಚಲೋ ಹೇಳಿದ್ರಲ್ಲ, ನಮ್ ಒಳ್ಳೇದಕ್ಕ ಹೇಳಿದ್ರ. ಊರಿಂದವ್ರ ಬಂದ್ರ ನಮ್ ಬಾಳೆನ್ ಹಾಳಾಕತಿ. ಗುರುಗಳೇ ಎಲ್ಲಾ ಹೇಳಿದೀನಿ ಗುರುಗಳೇ. ಆಕಿ ಗಂಡನ ಕರೆದು ಬಿಡುವ. ಶಿಷ್ಯ, ಹಾ ಹಂಗಂದ್ರ ಅವನು ಒಟ್ಟು ಕರೆದ ಅವಂಗೂ ಒಟ್ಟು ಬುದ್ಧಿ ಹೇಳೋನು. ಹಾ ಗುರುಗಳೇ. ಕರಿ ಹೋಗಿ ಒಳಗ ಅವನ್ನ ಕರ್ಕೊಂಡ್ ಬಾಪ. ಕರಿ ಅವಲ್ಲ ಗುರುಗಳೇ, ನಾನು ಎತ್ತಾಗ ಗುರುಗಳೇ. ಲಕ್ಷೆ ಒಂದ್ ಹೊರ್ತಕ್ಕೆ ಹಂಗ ಅಲ್ಲಲ್ಲಿ ನೀ ಇಷ್ಟೊತ್ತನ ಅಲ್ಲಿ ಮಾತಾಡಿದಿ. ಈ ಮಗ ಖಾಲಿ ನಿಂತ, ಈ ಮಗು ಪೇಮೆಂಟ್ ಕೊಡ್ಬೇಕಲ್ಲ. ಬಂದ್ರು ಗುರುಗಳೇ. ಗುರುಗಳು ನಮಸ್ಕಾರ. ಬತ್ತ ಸ್ವಲ್ಪ ಬರ್ರಿ, ಇಲ್ಲಿ ಕುಂದ್ರ ಬರ್ರಿ. ಯಪ್ಪ ಗುರುಗಳ ಮತ್ತೆ ಹೊರಾಕತ್ತಾಳ್ರಿ. ಮತ್ತೆ ಸತ ಕಾಲ್ಗಳ ಮರಲಿ ಹೊಡೆದಲ್ರಿ ಗುರುಗಳ. ನನ್ನ ಶಿಷ್ಯ ಎಲ್ಲ ನಾವು ನಮ್ಮ ಶಿಷ್ಯರೆಲ್ಲರೂ ಕೂಡಿ ನಿನ್ನ ಹೆಂಡತಿಗೆ ಏನ್ ಹೇಳ್ಬೇಕಂದ್ರ ಹೇಳಿವಿ. ಈಗ ಆಕಿ ದೇವ್ ಅಲ್ಲ, ಹೋಗಿ ಹೋಗಲಿ ಹೋಗ್ರಿ ಗುರುಗಳ. ನಿಮ್ಮ ಮಾತು ಹೋಗ್ತಾನೆ. ನನ್ ತಪ್ಪಿಂದ ಅರು ಆಗೇತ್ರಿ. ಇಷ್ಟೆಲ್ಲಾ ನಾ ನಾಟಕ ಮಾಡಿದ್ದು ನನ್ಗ್ ಹೊಲ್ದಾಗ ಕೆಲ್ಸ ಮಾಡಕ್ ಆಗಂಗಿಲ್ರಿ. ಅದ್ಕ ನಾ ಇಷ್ಟೆಲ್ಲಾ ನಾಟಕ ಮಾಡೀನಿ. ಅಲ್ಲ ಹುಚ್ಚಿ, ಈ ರೈತನ ಸೊಸೆ ಅದಿ ನೀನ್. ನಿನ್ನ ರಾಣಿ ಹಂಗ ದುಡ್ಡು ಸಾಕ್ತಿದ್ ನಾನು. ಇಂತಾದ ನಾಟಕ ಯಾಕೆ ಮಾಡಿದಿ? ಅವ್ರನ್ನ ಕರಿಸಿ ಅವ್ರಿಗೂ ರೊಕ್ಕ ಹಾಳ, ಎಲ್ಲಾ ಹಾಳ. ಯಾಕಾರ ಇದು ಮಾಡ್ತಿದ್ದೆ ನಾನು? ನೀ ಇದೇ ಮಾತ ನನ್ನ ಮೊದಲು ಹೇಳಿದ್ದೆ ಅಂದ್ರೆ ನಿನ್ ರಾಣಿಯನ್ನ ದುಡ್ಡು ಸಾಕ್ತಿದ್ದೆ, ನಾ ಒಬ್ಬನ ದುಡ್ಡು ಸಾಕ್ತಿದ್ದೆ. ಅವ್ವ, ನನ್ ಗಂಡ ಎಷ್ಟ್ ಚಲೋ ಅದಾನ. ಆಗೋದಾಗೈತ್ರಿ. ಆ ಗುರುಗಳನ್ನ ಕಳ್ಸಿಬಿಡ್ರಿ. ಇನ್ಮೇಲಿಂದ ನಾ ಚಲೋ ಇರೋಣ್ರಿ. ಆತ, ಇನ್ನ ಅವ್ರನ್ನ ಗುರುಗಳನ್ನ ಕೊಟ್ ಕಳ್ಸ್ತೇನೆ. ಇನ್ ಬಳಕ್ ನಾವ್ ಚಂದ ಜೀವನ ಮಾಡೋಣಪ್ಪ. ಕಳ್ಸ್ಬಿಡ್ತೇನೆ ಅವ್ರನ್ನ ಭಕ್ತಿಲಿದ್ರ. ಗುರುಗಳ, ನೀವ್ ಬಂದಿದ್ದಕ್ ನನ್ ಸಂಸಾರ ಎಲ್ಲಾ ನೆಟ್ಟಗಾತ್ರಿಪ್ಪ. ಏನಾರ ಹಾಕೋಲ್ಲ, ನನ್ ಸಂಸಾರ ಗನ ಚಂದ ಆತು. ನಿಮ್ದೇನ್ ಮುಟ್ಟಿಸ್ಬೇಕು ಆಶ್ರಮಕ್ಕ. ಏನ್ರಿ ಗುರುಗಳ ಇವ್ರ? ಏ ಹರಿ, ನೀತ ಸರಿ ಕರಿ ಸುಮ್ಮನೆ ಹೇಳಪ್ಪ. ಅದಕ್ಕೆ ನಮ್ದೆಲ್ಲಾ ಕರೆಕ್ಟ್ ಆಗೈತ್ರಿ. ನಾವ್ ಗಂಡ ಹೆಂಡತಿ ಚಂದ ಇರ್ತೇವ್ರಿ. ನೀವ್ ಇನ್ನ ದಯಮಾಡ್ತ್ರಿ, ಏನ್ ಮುಟ್ಟಿಸ್ಬೇಕು ನಾವ್ ಆಶ್ರಮಕ್ಕೆ. ಗುರುಗಳ ಹೇಳ್ರಿ ಇವ್ರಿಗೆ ಇಬ್ಬರಿಗೆ. ಭಕ್ತ, ನೀ ಬಡ ಕೊಟ್ಟು ಬಿಡಪ್ಪ. ಇಲ್ಲಾಂದ್ರೆ ಇನ್ನ ನಿನ್ನ ತಿಂದ್ ಬಿಡ್ತಾರ ಅವ್ರ. ಯಾಕಂದ್ರ ಇಷ್ಟೊತ್ತನ ಅವ್ರ ಕಟ್ಕೊಂಡ್ ಬಾಳೆ ಮಾಡ್ಯಾನಿಲ್ಲಿ. ಅವ್ರಿಗೆ ತಿನ್ನಕ್ ಹಾಕಿಲ್ಲ. ಇಲ್ಲಾಂದ್ರೆ ನಾನು ಆಶ್ರಮಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮಗ್ ತಿಂತಾರ ಅವ್ರ. ಗುರುಗಳ, ನೀವು ದಯಮಾಡ್ತೀರಿ, ನಾವ್ ತಂದ್ ಮುಟ್ಟಿಸ್ತೇನ್ರಿ ಗುರುಗಳ. ಹರಿ ಕರಿ ಸಾಗುವಂತರಾಗಿ ನಮ್ಮ ಪೇಮೆಂಟ್ ಅಲ್ಲೇ ಕೊಡ್ತೀನಿ ನಡಿ. ಯಪ್ಪ ಕೈ ಮುಗಿತೆ, ನೀವು ಅವ್ನ ಪೇಮೆಂಟಿಗೆ ಬರ್ಬೇಡ. ಯಾಕಂತಂದ್ರ ಎಲ್ಲಾರು ಇಟ್ಕೊಂಡ್ರೆ ಈ ಮಗನ್ ಇಟ್ಕೋಬಾರ್ದು. ಯಾವಾಗಂದ್ರು ಎಲ್ಲಾರು ಬಂದ ನನ್ನ ಬಿಡುದಿನ ಮಗ ಇವ, ಇವ್ನ ಇಟ್ಕೊಳ್ಳುದ. ನಿಮ್ದು ದೊಡ್ಡ ನೋಡೇ ಗುರುಗಳೇ. ಹರಿ ಕರಿ ನಡ್ರಿ ಮುಂದೆ. ಕರಿ ಪೇಮೆಂಟ್ ಕೇಳಂಬ ಮಬ್ಬರ್ಸಿ ಕಡೆ ಗುರುಗಳ ಕಡೆ ಗುರುಗಳನ್ನ ಕೇಳುಂಬಾ. ಕೊಡ್ತಾನೆ ಹೇಳು ಮಾತಾಡ್ಸಿ ಮಗ. ಹರಿ ಕೇಳ ಗುರುಗಳು ಪೇಮೆಂಟ್. ಗುರುಗಳೇ ಗುರುಗಳೇ ಏನ್ ಮಾತಾಡ್ಸಿ ಮಗ? ಪೇಮೆಂಟ್ ಕೊಡ್ತೀಯಲ್ಲ, ಬರೇ ತಪಾಸ್ ಮಾಡೋದು ಕೊಂಡ್ರು ಅಷ್ಟೇ ಮಾಡೋದು. ಏನೇ ಮುಚ್ಚೋಳ ಮಗನ? ಇದೆಲ್ಲ ಇವನು ಎಂತ ಶಿಷ್ಯರು ಕೂಡಿದ್ರು ನನಗ. ಹರಿ ಎಲ್ಲಿ ಅಲ್ಪ ಕರಿ? ಇಲ್ಲೇ ಏನು ನೀನು ದೊಡ್ಡವಾಗಿ ಅವನ ಕಡೆಯಿಂದ ಹೊರಸಾಕತ್ತಿಯಲ್ಲ, ಗೊತ್ತಾಗುದಿಲ್ಲ ನಿನಗೆ. ನೀ ಎಂತ ಮಾತಾಡ್ಸಿ ಮಗನ? ಪೇಮೆಂಟ್ ಕೊಡ್ಬೇಕನ್ನೋ ಗೊತ್ತಾಗಲ್ಲ. ಅಡಿಸಿಕೆ ಅವ್ನು ನಿನ್ ಬಂದು ಕೊಟ್ಟಿಲ್ಲ ಪೇಮೆಂಟ್ ಕೊಡ್ತಾನೆ ತಡಿಯೋಟ. ಮಾತಾಡ್ಸಿ ಮಗನ, ಪೇಮೆಂಟ್ ಕೊಡಲೇ. ಲೇ ಶಿಷ್ಯ ಮಗನ, ಅವ್ನು ನಿನ್ನ ಹೋಗಿದ್ದೇನೆ ದೆವ್ವ ಬಿಡ್ಸಾಕ. ಆ ಭಕ್ತ ಇನ್ನೂ ಬಂದಿಲ್ಲ. ನಾಳೆ 10 ಗಂಟೆಗೆ ಬರ್ತೇನೆ ನನ್ನ ಮಗನ ಮುಂಜಾನೆ. ಅವ್ ಬಂದವ್ರೆ ಮಗನ್ ನಿಂದ ಬಿಡ್ತೇನೆ ಮಗನ, ನಿಂದ ಬಿಡ್ತೇನೆ. ಅವ್ನು ಇಟ್ಕೊಂಡ್ರೆ ನಿನ್ ಚಿಂತನೆ ನಿಂದ ಬಿಡ್ತೇನೆ ಮಗನ ನಿಂದ. ಗುರುಗಳ ಅದಂಗ ಇಲ್ಲ ನಂಗ ಮಾತು. ಗುರುಗಳೇ ಅವ್ನ ಬಿಡಬೇಡ, ಇಬ್ಬರು ಕೊಟ್ಬಿಡ್ರಿ. ಹೌದು ನೀನು ಕೇಳಕತ್ತಿ ಅಂತಂದ್ರೆ ಏನಾರ ಐತೇನ? ನಂದು ಒಂದು 5 ಜೈಂಟ್ ಮಗನ ಏರಿಸಬೇಡ. ನನಗೆ ಹಂಗೆ ಹೇಳ ಕೇಳ್ತದ ಮಗನ, ಹಂಗೆ ಹೇಳ.
ಇರ್ಲಿ ಇರ್ಲಿ ಮಗನ ಇರ್ಲಿ. ನಾಳೆ ಮುಂಜಾನೆ 10 ಗಂಟೆಕ ನಿನ್ನ ಪಗಾರ ಮಗನ ಮಾತಾಡ್ತಾನೆ ಮಗನ ನೀ. ಅಲ್ಲಿ ಇಷ್ಟ ಅದಿದೆ ಮಗನ, ಈ ದೊಡ್ಡ ಗುರುಗಳಿಗೆ ಅಂತ ಮಾತಾಡ್ತೆ. ಆಯ್ತು ಮಗನ. ಇಷ್ಟುದ್ದ ಐತಿ. ಹೌದಾ ಗಾಡಿ ಸಣ್ಣದೈತ. ಇರ್ಲಿ ಮಗನ ಇರ್ಲಿ. ನಾಳೆ ಮುಂಜಾನೆ 10 ಗಂಟೆಕ ದುಡ್ಡು ಕೊಟ್ಟು ಮಾತಾಡ್ತಾನೆ ಮಗನ. ಪೇಮೆಂಟ್ ಕೊಟ್ಟು ತಿಳ್ಕೊರಿ. ಇದನ್ನ ಮಾರು ಹೇಳಿದಂತ ಮಾತು ಹೇಳಿದೆ ಆಯ್ತಾ ಮಗನ ನೀ. ಹೌದಲ್ಲ. ಆದ್ರೂ ಇರ್ಲಿ, ನಾನು ಜಾಲಿ ಗಿಡದ ಬಿಡ್ಬೇಕಂತ ಸ್ವಾಮಿ ಅದೇನೆ. ಯಾವ್ದಕ್ಕೂ ವಿಚಾರ ಮಾಡಿ ಮಾತಾಡ ಗುರುಗಳೇ. ಒಂದ್ ಮಾತು ಕೇಳಲು ತಂದಿದ್ದೀನಿ ಗುರುಗಳೇ. ಶಿಷ್ಯ. ಎಲ್ಲ ಗುರುಗಳು ಜಾಲಿ ಗುಡುಗು ಬುಡಕ ಯಾಕೆ ಕುಂತು ತಪಸ್ಸು ಮಾಡುತ್ತಾರೆ ಗುರುಗಳೇ? ನಾಗ ಕುಂತ್ರ ಮಕ್ಕಳು ಚೇಸ್ತಾವತ್ತೆ. ಕುಂತು ತಪಸ್ ಮಾಡ್ತೇವೆ ಅಂತ ಹೇಳವಂಗ. ತಪಸ್ ಮಾಡ್ತೇನೆ ತಪಸ್ಸು. ಯಾರ ಮುಂದೆ ಹೇಳ್ಬೇಡ, ನಾನು ನಿಜವಾದ ಸ್ವಾಮಿ ಅಲ್ಲ. ನಿನಗ್ ಪಗಾರ ಕೊಟ್ಟ ನಾನು ಉಳಿದು ತಗೊಂಡ ರಮ್ಮ ಸರಿ ಪಗಾರ ನಿನಗ ಸುದ್ದ ಕೊಡ್ತೇನೆ. ಹಂಗೊಂದಿಟ್ಟು ಕಡಿಮೆ ಕೊಡ್ತೇನೆ. ಅವ್ನ ಮುಂದೆ ಹೇಳ್ಬೇಡ. ಯಾಕಂದ್ರ ಅವ ನಿನ್ಕಿನ ಸಣ್ಣವಾದ ಅರಿ ಗುರುಗಳು ಏನೋ ಹೇಳಕತ್ತಾರಲ್ಲ, ಪಗಾರ ಚೊಕ್ ಕೊಡ್ತಾರಂತ. ನಂದು ಕೊಡ್ತಾರಂಟ, ಕಡಿಮೆ ಕೊಡ್ತಾರಂಟ. ಗುರುಗಳ ಎಂತ ಮಾತಿಗೆ ಅವಂಗ ಬರೋಬ್ಬರಿ ಪಗಾರ ಕೊಡ್ತೀರಿ, ಕಡಿಮೆ ಕೊಡ್ತೀರಿ.